ಎಲ್ಲೋಗಿದ್ರಲ್ಲ? ಅಲ್ಲಿ ಏನಾಯ್ತು? ನಾನು ಹೇಳಿದ ಕೆಲಸ ಏನ್ ಮಾಡಿದ್ರಿ? ನೀವ್ ಹೇಳ್ದಂಗೆ ಅವನ್ ಸಾಮಾನ್ಯದ ಮನುಷ್ಯ ಅಲ್ಲ, ದೊಡ್ಡ ಘಟನೆಯ. ನಮ್ಮಿಂದ ಏನೂ ಮಾಡಕ್ಕಾಗಿಲ್ಲ. ಮುದ್ದು ಸೊಸೆ, ಮುದ್ದು ಸೊಸೆ. ಏನ್ ನೋಡ್ತಾ ಇದೀಯಮ್ಮೆ? ಅಯ್ಯೋ ಗೌಡ್ರೆ, ಅಲ್ಲಿ ನೋಡಿ ಮನೆ ಏಟ್ ಎತ್ತರವಾಗದೆ. ಏ ಅದ್ ಅಪಾರ್ಟ್ಮೆಂಟ್ ಕಣಮ್ಮೆ. ಅಮ್ಮೆ, ಎತ್ತರದಲ್ಲಿ ಮನೆ ಅದೇ ಅಂತಂದ್ರೆ ಅದ್ ಆಕಾಶದ ಕನ್ಸು ಕಣಮ್ಮೆ. ಅಮ್ಮೆ, ಆಕಾಶಕ್ಕೆ ಏಣಿ ಹಾಕಕ್ ಆಗಕ್ಕಿಲ್ಲ ಅಂತನ್ಬಿಟ್ಟು ಮನೆ ಮೇಲೆ ಮನೆ ಕಟ್ಬಿಟ್ಟು ಆಕಾಶನ ಮುಟ್ಟ ಕನ್ಸ್ ಕಾಣ್ತಾವ್ರ ಕಣಮ್ಮೆ. ಅಲ್ಲ, ಯಾಕ ಹಂಗ ಅನ್ಕೊಂಡಿರಿ? ಸುತ್ತಲಿನ ಜಗತ್ತು ಹತ್ರ ಆಯ್ತದನ್ನೋ ನಂಬಿಕೆ ಅಲ್ವೇ? ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ. ಹೂ ಕಣ್ಣ ನಂಗೂ ಹಂಗೆ ಆಯ್ತು ಕಣ್ಣ, ಪ್ರೀತಿನೇ ಹಿಂಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ. ನನ್ಗೆ ಅಮ್ಮಿ ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿಗ್ ಕಮ್ಮಿ. ನೀಲಕ್ರೆ ಚಂದ ಕಣ್ಣ, ಈ ಜೀವ ನಿಂದೆ ಕಣ್ಣ. ಅಮ್ಮೆ, ಹೊಟ್ಟೆ ಏನಾದ್ರು ಹಸಿತದ? ಏನಾದ್ರು ತಿಂತೀಯೇ? ಹೊಟ್ಟೆ ಏನೋ ಹಸಿತಾ ಇದೆ, ಆದ್ರೆ ಈ ಟೈಮಲ್ಲಿ ಸಿಗ್ಬೇಕಲ್ವೇ? ಅಯ್ಯ, ಅದಕ್ಕೇನಂತೆ, ಇರೋ ಕಡೆನೆ ಹೋದ್ರಾಯ್ತು. ಅಣ್ಣ, ಮುಂದೆ ಒಂದು ಹೋಟ್ಲ್ ಇದೆ, ಅಲ್ಲಿಂದ ತಂದು ಕೊಡ್ತೀನಣ್ಣ. ನೋಡ್ರಾ, ತಕಳೆ ಚಿತ್ರಾನ್ನ ಅಷ್ಟೇ ಸಿಕ್ಕಿದ್ದು. ಕೋಣ ಪರವಾಗಿಲ್ಲ, ಬಡವ್ರ ಬಿರಿಯಾನಿ ಇದು. ಆಯ್ತಡ. ಹೆಂಗದಮ್ಮಿ? ದಿಟ್ವಾಗ್ಲು ಗೌಡ್ರೆ, ನೀವು ಹೇಳ್ದಂಗೆಯ ನಾವ್ ಬದುಕಿರೋ ಗಂಟ ಈ ಪಯಣನ ಮರೆಯಕ್ ಆಗಕ್ಕಿಲ್ಲ. ನಿಂಗ್ ಖುಷಿ ಆಯ್ತಲ್ವೇನಮ್ಮೆ? ಸಾನೆ ಸಾನೆ ಖುಷಿ ಆಯ್ತು ಗೌಡ್ರೆ.
ಅಮ್ಮಿ ಗೌಡ್ರೆ ನಿದ್ದೆ ಬತ್ತೈತೆ. ಅಯ್ಯ ಇಲ್ಲೇ ಮಂಚ ಅದಲ್ಲ ಮಲ್ಕೋ ಅಂತ ಹೇಳ್ದೆ. ಅಲ್ಲ ಇದ್ರ ಮೇಲೆ ಮನಿಕೋಬೋದೆ? ಅಲ್ಲ ಕಣಮ್ಮಿ, ಮಂಚ ಇರೋದ್ ಮಲಿಕಲಕ್ಕೆ ತಾನೆ, ಸುಮ್ಕೆ ಮಲ್ಕ, ಏನಾಗಕ್ಕಿಲ್ಲ. ಸರಿ ಗೌಡ್ರೆ. ಅಮ್ಮಿ ನಾನು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ತಡಿ. ಬನ್ನಿ ಗೌಡ್ರೆ. ಅಮ್ಮಿ ನಮ್ಮ ಅಟ್ಟಿಲು ಈ ತರದೊಂದು ರೂಮ್ ಕಟ್ಬಿಡ್ಬೇಕಲ್ವೇ? ಹೌದು ಗೌಡ್ರೆ, ಏನಾದ್ರೂ ಇದೇ ತರ ಕಟ್ಟಿಸ್ಬಿಟ್ರೆ ಯಾವಾಗ್ಲೂವೆ ನಕ್ಷತ್ರ ನೋಡ್ಕೊಂಡು ಹಂಗೆ ಮನಿಕೋಬಹುದು. ನನ್ನ ಅಮ್ಮಿ ಮಲ್ಕೊಂಬಿಟ್ಟವಳೆ. ಏನೇ ನಮ್ಮಿ, ನೀನ್ ಮಲ್ಕೊಂಡಿರ್ಬೇಕಾದ್ರೆ ನಿನ್ ಮುಖ ಒಳ್ಳೆ ಚಂದ್ರನ್ ತರ ಹೊಳಿತಾ ಇರುತ್ತೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಇವಾಗ ಯಾಕೆ ಕಾಲ್ ಮಾಡ್ತಿದ್ದೀರಾ? ನನಗೆ ಫೋನ್ ಮಾಡಬೇಡಿ, ಬಿಡಿ. ಇಲ್ಲ ನಂದಿನಿ, ಅದ್ ಯಾವ್ದೋ ಮುಖ್ಯವಾದ ಕೆಲ್ಸದ ಮ್ಯಾಗಿದ್ದೆ, ಅದಕ್ಕೆ. ಸರಿ, ಹಾಗಿದ್ಮೇಲೆ ಆ ಕೆಲಸನೇ ಮಾಡಿ. ನನಗೆ ಯಾಕೆ ಫೋನ್ ಮಾಡಿದ್ದೀರಾ? ಇವ್ ನೋಡಿದ್ರೆ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾವಳೆ. ಆ ಚಂಪ ನೋಡಿದ್ರೆ ವಿಷಯ ಮನಿಯಂಗ್ ಮಾತಾಡು ಅಂತ ಪ್ರಾಣ ತಿಂತಾವಳೆ. ಏನ್ ಮಾಡ್ಲಿ ನಾನು? ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡಿದಾಳೆ. ವಾಪಸ್ ಫೋನ್ ಮಾಡಿ ಸಮಾಧಾನ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ನಂದಿನಿ, ನಾನ್ ಮಾತಾಡೋದಕ್ಕೆ ಬಿಡ್ದಂಗ್ ಫೋನ್ ಕಟ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಹೇಳು? ನನ್ಗಿಂತ ನಿಮ್ ಕೆಲ್ಸನೇ ಮುಖ್ಯ ಅಲ್ವಾ? ಬಿಡಿ, ನನ್ ಜೊತೆ ಏನ್ ಮಾತು? ನಿನ್ಗೆ ಒಂದ್ ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದ್ರೆ ನೀನ್ ಕೋಪ ಮಾಡ್ಕೊಂಡಿದ್ಯಲ್ಲ. ಗುಡ್ ನ್ಯೂಸಾ? ಏನದು? ನೀನ್ ಕೋಪದಾಗ ಕೇಳಿದ್ರೆ ನಾನ್ ಹೆಂಗ್ ಹೇಳಿ? ಸರಿ, ಕೋಪ ಮಾಡ್ಕೊಳಲ್ಲ, ಈಗ ಹೇಳಿ. ನಂದಿನಿ, ದಿಟ ಹೇಳ್ಬೇಕು ಅಂತ ಅಂದ್ರೆ ನೀನ್ ನನ್ ಪಾಲಿಗೆ ಅದೃಷ್ಟ ದೇವತೆ ಬಂದಂಗ್ ಬರ್ತಾ ಇದ್ಯಾ. ನಾನೊಬ್ಬ ಸಾಮಾನ್ಯ ಮನ್ಸ. ನೀನ್ ನನ್ ಬದುಕಿಗೆ ಬರೋದ್ಕು ಮುಂಚೆನೆಯ ನಾನ್ ಕೋಟ್ಯಾಧೀಶ್ವರ ಆಯ್ತಾ ಇದೀನಿ. ನೀವೇನ್ ಹೇಳ್ತಿದ್ದೀರಾ ನನ್ಗೆ ಅರ್ಥ ಆಗ್ತಿಲ್ಲ. ಅದೇನು ಅಂದ್ರೆ, ಇವತ್ತು ನಮ್ ದೊಡ್ಡಪ್ಪ ನಿನ್ನ ಹೆಸರಿಗೆ 4 ಗ್ರೆನೇಡ್ ಶೋರೂಮ್ ಬರ್ದವ್ರೆ. ಅಂದ್ರೆ ಅದ್ರ ಮಾಲೀಕ ನಾನೇ ಅಲ್ವೇ? ವಾವ್, ಕಂಗ್ರ್ಯಾಚುಲೇಷನ್ಸ್. ನಂದಿನಿ, ಇಷ್ಟೆಲ್ಲ ನಿಮ್ ದೆಸೆಯಿಂದನೆಯ ನಂಗೆ ಸಿಕ್ಕಿರೋದು. ದಿಟ್ಟಾಗಿ ಹೇಳ್ಬೇಕು ಅಂದ್ರೆ ನೀನ್ ನನ್ ಪಾಲಿಗೆ ಅದೃಷ್ಟನೇ ಓದ್ಕೊಂಡ್ ಬರ್ತಾ ಇದ್ಯಾ. ನೀವು ಸುಮ್ನೆ ನನಗ್ ಕ್ರೆಡಿಟ್ಸ್ ಕೊಡ್ತಾ ಇದ್ದೀರಾ. ಇದೆಲ್ಲ ನಿಮ್ ಶ್ರಮಕ್ ಸಿಕ್ಕಿರೋದು. ಸರಿ, ಇಲ್ಲಾದ್ರೂ ಕೋಪ ಕಮ್ಮಿ ಆಯ್ತೆ? ಅದ್ ಯಾವಾಗ್ಲೂ ಕಮ್ಮಿ ಆಯ್ತು ಬಿಡಿ. ಈ ಕೋಪ ಎಲ್ಲ ನಂಗೆ ಪಟ್ಟಂತ ಬಂದು ಪಟ್ಟಂತ ಹೋಗ್ಬಿಡತ್ತೆ ಅಷ್ಟೇ. ನಿಜವಾಗ್ಲೂ ನಾನ್ ತುಂಬಾ ಖುಷಿಯಾಗಿದ್ದೀನಿ. ಅದು ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಗೇನು ಕೊಡ್ಬೇಕು ಅಂತ ಇವನಿ. ಏನು? ತಲುಪ್ತೆ? ಆಕ್ಚುಲಿ ನಿಮ್ಮಿಂದ ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆದ್ರೂ ಥ್ಯಾಂಕ್ಸ್. ಸರಿ, ಫೋನ್ ಮಾಡಿದ್ಲೆ?
ಇವ್ರು ಈಟೋತಾದ್ರೂ ಫೋನ್ ಮಾಡ್ತಾ ಇಲ್ಲ. ಅಲ್ಲಿ ಏನ್ ನಡೀತಾ ಇದೆ ಏನು ಒಂದು ಆಯ್ತಾ ಇಲ್ವಲ್ಲ. ಎಲ್ಲೋಗಿದ್ರಲ್ಲ? ಅಲ್ಲಿ ಏನಾಯ್ತು? ನಾನು ಹೇಳಿದ ಕೆಲ್ಸ ಏನ್ ಮಾಡ್ರಿ? ನೀವ್ ಹೇಳ್ದಂಗೆ ಅವನ್ ಸಾಮಾನ್ಯದ ಮನುಷ್ಯ ಅಲ್ಲ, ದೊಡ್ಡ ಘಟನೆಯ. ನಮ್ಮಿಂದ ಏನೂ ಮಾಡಕ್ಕಾಗಿಲ್ಲ. ಏಯ್, ಏನ್ ಬೊಗಳ್ತಾ ಇದ್ಯಾ? ಶಕ್ತಿಯಿಂದ ಈ ಕೆಲ್ಸ ಆಗಕ್ಕಿಲ್ಲ, ಸ್ವಲ್ಪ ಯುಕ್ತಿ ಉಪಯೋಗಿಸ್ಬೇಕು ಅಂತ ಹೇಳಿರ್ಲಿಲ್ವೇ ನಾನು? ನಾವ್ ಅದೇ ಕೆಲ್ಸ ಮಾಡಿದ್ವಿ ಸರ್. ಆನೆಗೆ ಮತ್ ಬರ್ಸೋಂತ ಮದ್ದಾಕಿದ್ದು, ಆದ್ರೂ ಅವನ್ ನಾವೇನು ಮಾಡಕ್ಕಾಗಿಲ್ಲ. ಏಯ್, ಅಂತ ಮದ್ದಾಕಿದ್ರುವೆ ಅವ್ನ್ ಜ್ಞಾನ ತಪ್ಪಿಲ್ಲ ಅಂದ್ರೆ ಏನರ್ಥ? ಚಳಿ ಅನ್ಬಿಟ್ಟು ಬೆಂಕಿ ಹಾಕಿದೆ ತಪ್ಪಾಗೋಯ್ತು. ಏನ್ ಸರ್, ಅವನ್ 6 ಅಡಿ ಕಟೌಟು. ಸಾಕು, ನಮ್ಮಿಂದ ಅವನಿಗೆ ಏನು ಮಾಡೋದಕ್ಕಾಗಿಲ್ಲ ಅಂತ ಮಾತ್ರ ಹೇಳೋ. ಮತ್ತು ಬಿಟ್ಟು ನನ್ ತಮ್ಮನೆ ಅವನು ಹೋಗ್ಲು ಬೇಡ, ನನ್ ಕೈ ತಡೆಯಕ್ಕಾಗಕ್ಕಿಲ್ಲ. ಹೋಗಿ ಹೋಗಿ ನಿಮ್ಮಂತ ಬುದ್ಧಿ ಇಲ್ದಿರೋ ಹತ್ರ ಕೆಲ್ಸ ಕೊಟ್ನಲ್ಲ, ನನ್ ಮೆಟ್ ತಗೊಂಡ್ ನಾನೇ ಹೊಡ್ಕೋಬೇಕು. ಇಡು ಫೋನು. ಥೂ. ಗೌಡ್ರೆ, ಈ ಹೋಟ್ಲವನು ನಂಗೆ ತುಂಬಾ ಪರಿಚಯ. ಅವನಿಗೆ ಹೇಳಿ ನಿಮ್ಗೊಂದು ರೂಮ್ ವ್ಯವಸ್ಥೆ ಮಾಡಿವ್ನಿ. ಅಣ್ಣ, ನಿನ್ನಿಂದ ಸ್ಯಾನೆ ಉಪಕಾರ ಆಯ್ತು ಕಣ. ನೀನೇನಾದ್ರೂ ಅಪ್ಪಿತಪ್ಪಿ ಸಿಗ್ದಲೇ ಹೋಗಿದ್ದಿದ್ರೆ ನಮಗ್ ಸ್ಯಾನೆ ತೊಂದರೆ ಆಗ್ಬಿಟ್ಟಿರೋದು. ನೀವು ಮಾಡಿದ ಉಪಕಾರದ ಮುಂದೆ ಇದೆಲ್ಲ ಯಾವ್ದು ಬಿಡಿ ಕೊಡ್ರೆ. ಈಗ ನೀವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮಲ್ಕೊಳೆ. ಆಮೇಲೆ ನಿಮ್ಗೆ ಏನಾದ್ರು ಬೇಕಾದ್ರೆ ನಂಗೆ ಫೋನ್ ಮಾಡಿ. ಸರಿ ಕಣ. ಅಣ್ಣ ಮರ್ತ್ಬಿಟ್ಟೆ, ಒಂದೇ ನಿಮಿಷ ಇರು. ಗೌಡ್ರೆ, ಏನ್ ಮಾಡ್ತಿದ್ದೀರಾ? ಪಿರೂತಿಯಿಂದ ಕೊಡ್ತಾ ಇರೋದ್ನ ಇಟ್ಕೋ, ಬೇಡ ಅನ್ಬಾರ್ದು. ತಕ. ಬರ್ತೀವಿ. ಸರಿ ಕಣಮೆ, ಬಾ. ಈಗ ಒಂದ್ ಸ್ವಲ್ಪ ಹೊತ್ತು ಮಲಗಿದ್ದು ಒತ್ತಾರನೆ ಹಾಲಿನ ಟಿಕೆಟ್ ಇಸ್ಕೊಳಕ್ ಹೋಗ್ಬಿಡಮ್ಮ. ಅಯ್ಯೋ ಗೌಡ್ರೆ, ನಿಮ್ ಗೇಟ್ ಕಿತ್ತ ಹೇಳ್ಬೇಕು. ಅದು ಹಾಲಿನ ಟಿಕೆಟ್ ಅಲ್ಲ, ಹಾಲ್ ಟಿಕೆಟ್. ಅಯ್ಯ, ಆಯ್ತ್ ಕಣ್ ಬಾರಮ್ಮೆ.